ಕಡ್ಡಿ ಕೊಡ್ಬೇಕು ತಾನೆ ನೀವು ಕಡ್ಡಿ ಕೊಡಿ ಹ್ಯಾಪಿ ಬರ್ಡೇ ಟು ಯು ಹಬ್ಬದ ಶುಭಾಶಯಗಳು. ಬೆಂಗಳೂರು ಹೋಗ್ತಾ ಇದೀನಿ. ಎಲ್ಲರಿಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು. ಒಂದ್ಸಲ ಕಚ್ಚಿದ್ರೆ ಮುನ್ಸ ಸಾಯೋ ಅಂತ ಲೆವೆಲ್ಗೆ ಹೋಗ್ಬೋದು. ಹಲೋ ಗೈಸ್, ಎಲ್ಲರೂ ಹೋಗಿದ್ದೀರಾ? ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಯಿತು, ಅಂದರೆ ಡೈಲಿ ವ್ಲಾಗ್ ಮಾಡಿ. ಅದಕ್ಕೆ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಕೆಲಸ ಎಲ್ಲಿಗೆ ಬಂತು ಅಂತ ಕೇಳ್ತಾ ಇದ್ದೀರಲ್ಲ, ಫೈನಲಿ ಇವತ್ತು ಹದಿ ತೋರಿಸ್ತಾ ಇದ್ದೀವಿ ರೀ. JCP ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರು JCPಲಿ ತೋಡ್ತಾ ಇದ್ದಾನೆ. ಆಳಲ್ಲೂ ಮಾಡಿಸ್ಬೋದು, ಬಟ್ JCPಲೇ ಬೆಟ್ರು ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀವಿ. ಹಿಂದೆ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ, ಕೆಲಸ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ರೆಡಿ ಮಾಡಿಸ್ತಾ ಇದ್ದೀನಿ. ಅಬ್ಬಾ, ಇದ್ದಕ್ಕಿದ್ದಂಗೆ ಮಳೆ ಬಂತು ನೋಡಿ, ಜೋರು ಮಳೆ. ದುಬೈ ಏನೋ ಮಳೆಯಲ್ಲಿ ಸಾಹಸ ಮಾಡ್ತಾವನಲ್ಲಿ, ಕಲ್ತಳ್ತಾವನೆ ಅಲ್ಲಿ. ನೀನೆಲ್ಲೋಗಿದ್ದೆ ಮಳೆಯಲ್ಲಿ? ಇತ್ತೀಚೆಗೆ ನಮ್ಮ ಮನೆ ಸುತ್ತಮುತ್ತ ಹಾವುಗಳು ಎಲ್ಲಿಂದನೋ ಬಂದು ಸೇರ್ಕೊಬಿಟ್ಟಿದ್ದೇವೆ ರೀ. ಈ ಮಳೆಗೋ ಏನಕ್ಕೋ ಗೊತ್ತಿಲ್ಲ. ನೋಡಿ, ಈಗಲೂ ಮಳೆ ಬೀಳ್ತಾ ಇದೆ, ಮಳೆಗೆ ಏನಕ್ಕೋ ಗೊತ್ತಿಲ್ಲ, ಹಾವುಗಳು ಜಾಸ್ತಿ ಆಗಿಬಿಟ್ಟವೆ. ನಾನು ಫಸ್ಟ್ ಒಂದು ದಿನ ಸಿಕ್ತು ಒಂದು ಚಿಕ್ಕದು, ಅದನ್ನು ರೆಸ್ಕ್ಯೂ ಮಾಡಿದ್ದೀನಿ, ಅದನ್ನು ನೋಡ್ಕೊಬನ್ನಿ. ನೋಡ್ರಿ, ನಮ್ಮ ಮನೆ ಹತ್ರ ಒಂದು ಸಣ್ಣ ಹಾವಿನ ಮರಿ ಇತ್ತು, ಅದನ್ನು ರೆಸ್ಕ್ಯೂ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಬಾಟ್ಲು ಒಳಗಡೆ ಇದೆ, ಇಲ್ಲೇ ಮುಂದೆ ಬಿಟ್ಬಿಡೋಣ ಬನ್ನಿ. ಸಣ್ಣ ಮರಿ, ಇದು ಯಾವ ಹಾವು ಅಂತ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ಕೇರೆ ಇರಬೇಕು. ಅಲ್ಲೋಗಿ ಬಿಡೋಣ ಬನ್ನಿ. ನೋಡಿ ಇಲ್ಲಿ ಹಾವು, ಲೇ ಸುಮ್ಲಿ ಲೇ. ಬೇಡ ಅಲ್ಲಿ ಬಿಡಂಬ. ನೋಡ್ರಿ, ನೆನ್ನೆ ಒಂದು ಹಾವು ಹಿಡಿದಿದ್ವಿ, ಇವತ್ತು ಒಂದು ಹಾವು ಇಲ್ಲೇ ಇದೆ, ಅದನ್ನೇ ರೆಸ್ಕ್ಯೂ ಮಾಡ್ತಾ ಇದೀವಿ. ಕೂಡ ಅಲ್ಲೇ ಬಾಟ್ಲಿ ಅಷ್ಟಲ್ಲ, ಇಲ್ಲೇ ಎಲ್ಲಿ ಸಿವಾದ ಅಲ್ಲಿರೋದು. ಒಂದ್ ಕಡ್ಡಿ ಕೊಡ್ಬೇಕು ತಾನೆ ನೀವು, ಕಡ್ಡಿ ಕೊಡಿ. ಕಟಿಂಗ್ ಪ್ಲೇಟ್ ಕೊಡು, ಈ ಪಾಟಿ ಕಪ್ನೆ ಕೊಟ್ರೆ ಒಂದ್ ಚಿಕ್ಕ ಕೊಡು. ಇರ್ಲಿ, ಹಿಡ್ಕೋತಾಗೆ. ನಂಗೆ ಭಯ ಆಯ್ತು, ನಾನು ವೀಡಿಯೋ ಮಾಡೋಕ್ಕೂ ಇಲ್ಲ. ಅವತ್ತು ನಾನು ಆಶಾಂಟಿ ಮನೆಗೆ ಓಡೋಗ್ಬಿಟ್ಟಿದ್ದೆ. ನಾನೇ ವಿಡಿಯೋ ಮಾಡ್ತೀನಿ. ನಾನು ಹಿಡ್ಕೊಂಡು ನಂಗೆ ಭಯ ಆಯ್ತು, ನಾನೇ ವಿಡಿಯೋ ಮಾಡ್ತೀನಿ. ಕೊಡು ತಗೊಳಪ್ಪ, ನನ್ನ ಕೈಲಾಗಲ್ಲ, ಕೊಡು. ನಾನು ಆಕಾಶ ಸುಮ್ಮನೆ ತೆಗಿ. ಅಲ್ಲಿ ಕೈಯಲ್ಲಿ ತಾವು ಬಾರ್ಲ ಆಕಾಶ ಏನೇ ವೈಕ ಈ ಸಿಕ್ಸೆ ಕಲ್ತಿದ್ದಾವ. ಫೈನಲಿ ಅವನ್ನ ರೆಸ್ಕ್ಯೂ ಮಾಡಿದೀವಿ. ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇದು ಕಟ್ಮಂಡ್ಲ ಹಾವು, ಸಿಕ್ಕಾಬಟ್ಟೆ ವೆನಮಸ್, ದೊಡ್ಡದಾದ್ರೆ. ಇವಾಗ ಮರಿ, ನೆನ್ನೆನೂ ಹಿಡ್ದಿರೋದು, ನೆನ್ನೆ ಹಿಡ್ದಿದ್ದು ಕೇರೆ ಹಾವು, ಇವತ್ತು ಕಟ್ಮಂಡ್ಲ ಹಾವು ಹಿಡ್ದಿದ್ದೀವಿ ನೋಡಿ. ಸೊ ಇದನ್ನು ತಗೊಂಡೋಗಿ ಸೇಫಾಗಿ ರಿಲೀಸ್ ಮಾಡೋಣ ಬನ್ನಿ. ನೆನ್ನೆ ಹಿಡಿದ್ವಲ್ಲ, ಅದು ವೆನಮಸ್ ಅಲ್ಲ, ಅದರಲ್ಲಿ ವಿಷ ಇರಲ್ಲ ಕೇರೆ ಹಾವಲ್ಲಿ, ಇದು ವೆನಮಸ್. ಸೊ ಕಾಣಿಸ್ತಿದ್ಯಾ? ಸಾವೇನಪ್ಪ, ಬೇಕಾದ್ರೆ ಕಾಳಿ ಹೆಂಗೋಯ್ತೆ ಅಂತ ಕಳೆದ್ಬಿಟ್ಟು ಬಾಯಿಗೆ ಹಾಕ್ಬೇಕು ತನ್ನ ಬಾಯಿ. ಇಲ್ಲಿ ಗಾಳ ಆಡೋದಕ್ಕೆ ಇಲ್ಲಿ ಪಿನ್ನಲ್ಲಿ ಇಲ್ಲೆಲ್ಲ ಹೋಲ್ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಹಾಂ, ಹಂಗೆ ಹಿಡಿದು ಮೂರ್ ಜೊತೆ ತಪ್ಪೈತಲ್ಲ ಇರ ನಿಗ್ರಸೇ ಬಿಟ್ಟಾಳ ಇವಾಗ ಏನ್ ಸಡನ್ ಹತ್ತಿರಕ್ಕೆ ಬರ. ನಾವು ಇಟ್ಕೊಂಡ್ ಬಂದಿರೋ ಕಟ್ ಮಾಡ್ಲನ್ನ ಇಲ್ಲಿ ರೇಸ್ ಮಾಡಿದ್ದೀವಿ, ಹೋಗ್ತಾ ಇದೆ. ತುಂಬಾ ವೆನಮಸ್ ಇರೋಂಥ ಒಂದು ಹಾವು ಇದು. ಒಂದ್ಸಲ ಕಚ್ಚಿದ್ರೆ ಮುನ್ಸ ಸಾಯೋ ಅಂತ ಲೆವೆಲ್ಗೆ ಹೋಗ್ಬೋದು. ಸೊ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಸೊ ಹುಷಾರಾಗಿರಿ. ಏನ್ ಸಾರ್ ಹಿಡಿದ್ರಿ ಹಾವು ಹಾವು ಹಿಡಿದ್ಬಿಟ್ರಿ ಅಲ್ಲ ಸರ್ ನೀವು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡಿ, ನಾವು ಆವಾಗ್ಲಿಂದ ಉಳಿಗೆಲ್ಸ ಮಾಡ್ತಾ ಇದ್ವಾ, ಇದು ನೋಡೇ ಇರ್ಲ ಹಾವು ನೋಡಿ
ಮಣ್ಣು ಒಳಗಡೆ ಹೊಟ್ಟೋಗಿದೆ. ಮೋಸ್ಟ್ಲಿ ಏಟಾಗಿದೆಯೋ ಏನೋ ಗೊತ್ತಿಲ್ಲ. ಇದೇನಿದೆ ಇದು ಹಸ್ರಾವು, ನಾನ್ ವೆನಮಸ್ ಇದು, ಇದರಲ್ಲಿ ವಿಷ ಇರಲ್ಲ. ಸೊ ಇದು ಹಸಿರು ಎಲ್ಲಿರುತ್ತೆ ಗಿಡಗಳು ಅದರಲ್ಲಿರುತ್ತೆ, ನಮ್ಗೆ ಕಾಣಿಸಲ್ಲ. ಏನೋ ಸಿಗಾಕಣದೆ ಬೈ. ಹಾಂ ಬದುಕದೆ. ಸೊ ಇಲ್ಲಿ ನೋಡಿ, ಇದು ನಾನ್ ವೆನಮಸ್, ಇದರಲ್ಲಿ ವಿಷ ಏನೂ ಇರಲ್ಲ. ಓಕೆ, ಇದನ್ನು ಅಷ್ಟೇ ಸಾಯಿಸೋದು ಬೇಡ, ಸೇಫಾಗಿ ತಗೋಗಿ ಸೂಕ್ತವಾದ ಜಾಗಕ್ಕೆ ಬಿಡೋಣ. ಬನ್ರಿ ಇಡ್ರಿ, ಒಳಕ್ಕೆ ಹೋಗುತ್ತಾ ನೋಡೋಣ. 2 ದಿನದಲ್ಲಿ 3 ಹಾವು ರೆಸ್ಕ್ಯೂ ಮಾಡಿದ್ದೀನಿ. ಇದೊಂದು ಸಣ್ಣ ತೂತು ಮಾಡಬೇಕು ಅದಕ್ಕೆ ಆಕ್ಸಿಜನ್ಗೆ. ಪಿನಿತ ಬಾಯ್ ಹಿಡಿದಿರೋ ಅವನ್ನ ಇಲ್ಲಿಗೆ ಎತ್ಕೊ ಬಂದ್ವಿ. ಇವಾಗ ರಿಲೀಸ್ ಮಾಡಬೇಕು ಇದನ್ನು. ಯಾಕೋ ಮೂಮೆಂಟೇ ಕಾಣಿಸ್ತಾ ಇಲ್ಲ. ಅದು ಟ್ರ್ಯಾಕ್ಟ್ರ್ ಏರ್ಬಿಟ್ಟು ಕಿಟ್ ಆಗೋಗಿತ್ತು ಏನೋ ಗೊತ್ತಿಲ್ಲ. ಇಲ್ಲಲೇ ಬದುಕದೆ. ಹಾಂ ಅಲ್ಲಿ ನೋಡಲಿ ಎಲ್ಲಿ ಬದುಕಿದ್ ಎಲ್ಲ ಬೇಗ ನೋಡ್ರಿ, ದುಬೈ ಸತ್ತೋಗತ್ತೆ ಅಂತವನೇ. ನಾನು ಬದುಕಿದೆ ಅಂತ ಹೇಳ್ತಾ ಇದ್ದೀನಿ. ಹೆಂಗೆ ಅದು ಬರೋದು ಒಳ್ಳೆ ಕೈ ಹಾಕಲಿಲೆ ಕೈ ಹಾಕ್ಬಿಡು, ಕಚ್ಬಿಡು. ನಾನ್ ವೆನಮಸ್ ಅಂತ ತಾನೆ. ನಾನ್ ವೆನಮಸ್ ಅಂದ್ರೆ ಕಚ್ಚಿಸ್ಕೊಂಡೆಯಾ? ಬದುಕದೆ ಏಳ್ನಿಲ್ವಾ? ಸಾಯಲ್ಲ ಸುಲಭವಾಗಿ. ಅದೊಂಥರ ರಬ್ಬರ್ ಥರ. ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿದೆ, ಅದನ್ನು ಸಾಯಿಸೋ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಆ ಪ್ರಾಣಿಗಳನ್ನು ಬದುಕೋಕೆ ಬಿಡಿ. ನೀವು ನಿಮ್ಮ ಸುತ್ತಮುತ್ತಲು ಪ್ರಾಣಿಗಳು ಅಂದರೆ ಈ ಥರ ಹಾವುಗಳೇನಾದರೂ ಕಂಡ್ರೆ ಅದನ್ನು ಹಿಡಿಯೋರ ಕೈಲಿ ಹಿಡಿಸಿ, ನೀವು ಹೋಗಿ ಹಿಡಿಬೇಡಿ. ನೋಡ್ರಿ, ಬಿಟ್ಟಿರೋ ಹಾವು ನೋಡಲ್ಲ ಹೋಗ್ತಾ ಇದೆ. ಇವತ್ತು ನಮ್ಮ ಅಕ್ಕನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಡ್ಡಲ್ಲಿ ಒಳಗಡೆ ಮಾಡೋದಕ್ಕಾಗಲ್ಲ ಅಂತ ಸಿಕ್ಕಾಬಟ್ಟೆ ಮಳೆ ಎಲ್ಲ ನಿಂತು ನೈಟ್ 9 ಗಂಟೆ ಇವಾಗ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು. ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ಬರ್ತ್ಡೇಗೂ ಮುಯಿ ಕೊಡ್ಬೇಕಾ? ಪ್ರೀತಿಯಿಂದ ಬೇಡ ಅಂದ್ಬಿಟ್ಟು ಇಸ್ಕೊತಾ. ನೋಡ್ರಿ, ನೈಟ್ ಊಟ ಪಲಾವ್, ಚಟ್ನಿ ಮತ್ತೆ ಬೋಂಡ. ಬೇಸಿಗೆ ರಜಾ ಮುಗೀತು, ಇವಾಗ ಎಲ್ಲ ಬೆಂಗಳೂರು ಹೋಗ್ತಾ ಇದ್ದಾರೆ. ಓಕೆ, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ನಾನು ಈಗ ಬೆಂಗಳೂರು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಓಕೆ, ನಮ್ಮ ಅಕ್ಕವ್ರು ಹೋದ್ರು ಬೆಂಗಳೂರಿಗೆ. ಇವಾಗ ಹೋಗಿ ಮಲ್ಬೇಕ್ರಿ. ನಿದ್ದೆ ಇಲ್ಲ, ನೆನ್ನೆನೂ ಇಲ್ಲ. ನಿನ್ನೆ ಒಂದು ಅಡ್ವೆಂಚರ್ ಮಾಡಕ್ಕೆ ಹೋಗಿ ನಿನ್ನೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಇವಾಗ ನಾವು ಹೋಗಿ ಮಲ್ಗಿ ಬೆಳಗ್ಗೆ ಸಿಗ್ತೇನೆ ರೀ. ಗುಡ್ ನೈಟ್. ರಾಜು ಚಕ್ಲಿ ತಂದು ಮಡ್ಗವನೆ. ಇದನ್ನ ತಿನ್ಬೋದೋ ಇಲ್ವೋ ಅನ್ನೋದು ಡೌಟು. ಇಷ್ಟೋ ತನಕ ಅವ್ರ ತೋಟದಲ್ಲಿ ಎಳ್ನೀರು, ನಾನು ಪ್ರದಿ ದುಬೈ ಎಲ್ಲ ನೀನೇ 4 ಎಳ್ನೀರು ಕುಡಿದ್ದು. ಅವ ಬಂದು ಹಾಂ 2 ಕಿತ್ಕೊಟ್ಬಿಟ್ಟು ಹೋಗಿದ್ದ. ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗೋಣ ತೋಟಕ್ಕೆ. ಬರೋ ತನಕ ನಾವು 4 ಎಳ್ನೀರು ಕುಡಿದು ಇನ್ನೊಂದು ನೋಟ ಅಲ್ಲಿ ಇಟ್ಟು ನಿಮ್ಮ ಮೇಲ್ಗಡೆ. ಇಲ್ಲಿ ಒಂದು ರಾತ್ರಿ ಫುಲ್ ನೈಟ್ ಕ್ಯಾಂಪ್ ಹಾಕಿದ್ವಲ್ಲ ನೋಡಿ, ಇದೇ ಜಾಗ. ನಮ್ದು ಕಿರಿಕ್ ಆಗಿತ್ತಲ್ಲ ಇದೇ ಪ್ಲೇಸ್. ಕಿರಿಕ ಕೆರೆ ಕೆಲ್ಸಬಿಟ್ಟಿದೆ. ಅಲ್ಲಿ ನೋಡ್ರಿ, ಏನ್ ಬೇಕು ನಾವು ಕಂಡಲ್ಲಿ ಕಿತ್ಕ ತಿನ್ಬೋದು. ಎಳ್ನೀರ್ ಬೇಕಾ, ಎಳ್ನೀರ್ ಕುಡ್ದು. ಮಾವಿನಕಾಯಿ ಬೇಕಾ, ಮಾವಿನಕಾಯಿ ಅಲ್ವಾ? ಅಲ್ಲೋದ್ವಾ ಎಳ್ನೀರ್ ಸಿಕ್ತು, ಹಾಗೇ ಬಂದ್ವಾ ಮಾವಿನಕಾಯಿ ಸಿಕ್ತು. ಇಲ್ಲಿ ನೋಡಿದ್ರೆ ಅದೇನ್ ಬೈ ಪರಂಗಿ ಕಾಯಿ ಇದೆ. ಅದನ್ನೆಲ್ಲ ತಿನ್ಕೊಂಡು ಬೇಕಾರೆ ಸ್ವಿಮ್ಮಿಂಗ್ ಮಾಡ್ಬೋದಾ? ಮಾಡ್ಬೋದು. ನೀರ್ ತಾವ್ ಐತೆ ಅಂದ್ರೆ ನೀರ್ ಕುಡಿಬೋದು. ಇನ್ನೂ ಹೊಟ್ಟೆ ಹಸಿ ಐತೆ ಅಂದ್ರೆ ಪಕ್ಕದಲ್ಲಿ ಮುಂದಿನ್ಬೋದು. ಬಾಯಿ ಸಾಪ ಬಾಯಲ್ಲಿ ಹೋಗ್ತಿದ್ದಾಗ ಉಪ್ಪು ಕರ್ದ್ಬಿಟ್ಟಿದ್ದು ಅಲ್ಲೇ ಹೋಯ್ತದ. ಮಾವಿನಕಾಯಿ ಒಂದು ಸ್ವಲ್ಪನೂ ಉಳಿಲ್ಲ. ಇದು ಅಲ್ಲಿ ಒಂದು ಮರ ಇದೆ, ಅದು ಸಿಕ್ಕಾಪಟ್ಟೆ ಹುಳಿ. ಇದು ಸಿಹಿ ಮಾವಿನಕಾಯಿ. ಉಪ್ಪು ಖಾರ ಹಾಕೊಂಡು ಹಿಂಗೆ ತಿಂತಾ ಇದ್ರೆ ನಮ್ಗೆ ಉಳಿ ಸಿಕ್ಬಿಟ್ಟದಲ್ಲ. ಅಷ್ಟೇ.